ಕೇಸ್ ಹಾಕಿ ಅರೆಸ್ಟ್ ಮಾಡಿ ಟಾರ್ಚರ್ ಕೊಡ್ಲಕತ್ತಾರ. ಮೌರ್ಯದವ ಕೇಸನ್ನ ಡಿಪೆಂಡ್ ಮಾಡ್ಕೊಳಕ ಸ್ವತಃ ಲಾ ಅನ್ನು ಓದಿ ಆ ಕೇಸನ್ನ 2023 ಒಳಗ ಡಿಪೆಂಡ್ ಮಾಡ್ಕೊತಾನು. ಕೇಸ್ ಗೆಲ್ತಾನ ಅಂತ ಹೇಳಿ ಇಸ್ರೋ ಗೊತ್ತಾಗಣ ಇಸ್ರೋದವರ ಮೌರ್ಯ ಇದ್ದವ ಹುಚ್ಚದನ ಅಂತ ಹೇಳ್ತಾರು. ಮೌರ್ಯ ಕಲಿತಂತಹ BHU ಬನಾರಸ್ ಹಿಂದೂ ಯೂನಿವರ್ಸಿಟಿ ಮೌರ್ಯಾಗ ಹುಚ್ಚದನು, ನೀವು ಇಮಿಡಿಯೇಟ್ ಆಗಿ ಮೆಂಟಲ್ ಹಾಸ್ಪಿಟಲ್ ಬಂದ ಅಡ್ಮಿಟ್ ಆಗ್ಬೇಕಂತ ಹೇಳ್ತೈತಿ. ಇಷ್ಟೆಲ್ಲ ಆದ್ರೆ ಬಿ 10 ರಿಂದ 15 ಗರ್ಲ್ಸ್ ಹನಿ ಟ್ರ್ಯಾಪ್ ಮಾಡೋಕೆ ಹೇಳಿ ಮೌರ್ಯಾಗ ಮೆಸೇಜ್ ಮಾಡಕ್ ಹೋಗ್ತಾರ. ಆದ್ರೆ ಮೌರ್ಯ ಇದ್ದವ ಯಾವುದೇ ರಿಪ್ಲೈ ನೀಡಂಗಿಲ್ಲ. ಮೌರ್ಯ ಇದ್ದವ 7 ಆಗಸ್ಟ್ 2025 DRDOಕ ಒಂದು ಟ್ವೀಟ್ ಮಾಡ್ತಾನ. ಇಸ್ರೋಕ ಯಾವುದೇ ರೀತಿಯಾದಂತಹ ಕಾನ್ಫಿಡೆನ್ಷಿಯಲ್ ಡಾಟಾವನ್ನ ಶೇರ್ ಮಾಡಬೇಡ್ರಿ, ಯಾಕಂದ್ರ ಅದ ಲೀಕ್ ಆಗತೈತಿ ಅಂತ ಹೇಳಿ. 21/2025 PM ಅವ್ರಿಗೆ ಲೆಟರ್ ಬರೀತಾನ. ಆ ಲೆಟರ್ ಇಸ್ರೋಗ ಫಾರ್ವರ್ಡ್ ಮಾಡ್ತಾರ. ಇಸ್ರೋದವರ ಮೌರ್ಯನ್ ಮೇಲೆ ಡಿಸಿಪ್ಲಿನರಿ ಎನ್ಕ್ವೈರಿ ಹಾಕ್ತಾರ. ಆ ಚಾರ್ಜ್ ಶೀಟ್ ದಾಗ ಮೌರ್ಯ ಡ್ಯೂಟಿಯಿಂದ ನಾಪತ್ತೆ ಆಗ್ಯಾನಂತ ಇರ್ತೈತಿ. ಇಲ್ಲೇ ನೀವ ನೋಡ್ರಿ, 3 ವರ್ಷ ಇನ್ನೂ ತನಕ ಗೊತ್ತಿರಂಗಿಲ್ಲ ಇಸ್ರೋಕ ಮೌರ್ಯ ಡ್ಯೂಟಿಗೆ ಬರಾತಿಲ್ಲ ಅಂತ ಹೇಳಿ. ಇನ್ನೊಂದ್ ಕೇಸ್ ಇರ್ತೈತಿ, ಸೆಕೆಂಡ್ ಒನ್, ನೀವು BHU ಬನಾರಸ್ ಹಿಂದೂ ಯೂನಿವರ್ಸಿಟಿ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗಿಲ್ಲ ಅಂತ ಹೇಳಿ. ಆ ಚಾರ್ಜ್ ಶೀಟ್ ದಾಗ 5ನೇ ಪ್ಯಾರಾಗ್ರಾಫ್ ನೋಡ್ರಿ, ಅದ್ರೊಳಗ ಕ್ಲಿಯರ್ ಆಗಿ ಹೇಳ್ಯಾರು, ಓಪನ್ಲಿ ನೀವೇನಾದ್ರೂ MLA ಮತ್ತು ಹೊರಗಿನ ಜನರ ಸಹಾಯ ತಗೊಂಡ್ರಿ ಅಂದ್ರ ನಿಮ್ ಮೇಲೆ ಇನ್ನಷ್ಟು ಕೇಸ್ ಹಾಕ್ತಿವಿ ಅಂತ ಹೇಳ್ಯಾರ. ಇಲ್ಲಿ ತನ ಪ್ರವೀಣ್ ಮೌರ್ಯಗ ಯಾವುದೇ ರೀತಿಯಾದಂತ ನ್ಯಾಯ ಸಿಕ್ಕಿಲ್ಲ. ಆದ್ರೆ ಅವ್ನು ಕೇಳ್ಕೊಳ್ಳೋದು ಒಂದೇ, PM ಮತ್ತು ಹೋಮ್ ಮಿನಿಸ್ಟರ್ಗೆ CBI ಕೊಡ್ರಿ, ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತ ಹೇಳಿ. ಫ್ರೆಂಡ್ಸ್, ಇದು ಒಂದೇ ಸ್ಟೋರಿ ಅಲ್ಲ, ಇಂಥವು ಬಹಳಷ್ಟು ಸ್ಟೋರಿಗಳು ಇಂಡಿಯನ್ ಇಸ್ರೋ ಸೈಂಟಿಸ್ಟ್ ಮೇಲೆ ಆಗ್ಯಾವ. ಇಷ್ಟೆಲ್ಲಾ ಮಾಡ್ರಿ ಬಿ ಗೌರ್ಮೆಂಟ್ ದವ್ರ ಅಂತಾರ ನಮ್ ಸೈಂಟಿಸ್ಟ್ ಗಳ ಬ್ಯಾರೆ ದೇಶಕ್ಕೆ ಎದಕ್ ಹೊಂಟಾರು ಅಂತ ಹೇಳಿ. ಪ್ರವೀಣ್ ಕುಮಾರ್ ಮೌರ್ಯರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ತೆಳಗ ಕಮೆಂಟ್ ಮಾಡಿ.